ಯಾಕೆ ಒಂದು ಹೆಣ್ಣಿನ ಜೀವ ಕೊಲ್ಬೇಕಂದ್ರೆ ಎಷ್ಟು ಕ್ರೂರಿ ಇರ್ಬೇಕಂತ ಯೋಚನೆ ಮಾಡತ್ತೆ ನಾನು. ಈ ರೀತಿ ಕ್ರೂರಿ ಕೆಲಸ ಮಾಡ್ತಿರ್ಬೇಕಾರೆ ಅಂತ ನಾಲ್ಕು ನನ್ನ ಮಕ್ಕಳು ಜೀವಂತ ಬಿಡಬಾರ್ದು. ಈಗ ಚಾಕು ಚೂರಿ ಅನ್ನೋದು ಹೆಣ್ಮಕ್ಳು ಕುದಿ ಕೊಯ್ದಂತ ಈಸಿ ಆಗ್ಬಿಟ್ಟೆ, ಕೋಳಿ ಕೊಯ್ದಂಗೆ ಕೊಯ್ಯಾಕತ್ ಬಿಟ್ರೆ ಈಗ ಹೋಗಿ ಜೀವಂತೂ ಮತ್ತೆ ಹೊಳಿ ಬರ್ತಾ ಇಲ್ಲ. ಮಗಳು ಬೆಳಗ್ಗೆ ಕಾಲೇಜ್ಗೆ ಹೋಗಿಲ್ರಿ, ಎಂದಿನಂತೆ ಕಾಲೇಜ್ಗೆ ಹೋಗ್ತಿದ್ಲು. ಬಟ್ ಇವತ್ತು ಕಾಲೇಜ್ನಾಗ ಸಾಯಂಕಾಲ ಅವ್ರ ಮಮ್ಮಿ ಕರೆಯಾಕಂತ ಹೋದಾಗ ಹುಡುಗರೆಲ್ಲ ಓಡಿ ಬಂದ್ರೆ ನೋಡಿ ಇವರು ಇದು ಆದರು. ಅಷ್ಟರಾಗ ಆಕಿನ ಕುತ್ತಿಗೆ ಕೊಯ್ದು ಬಿಟ್ಟಾರೆ. ಯಾರು ಅಪರಾಧಿ ಯಾರು ಅದಾರು ಗೊತ್ತಿಲ್ಲ, ಅದು ಯಾವ ರೀತಿ ಮಾಡೋದು ಗೊತ್ತಿಲ್ಲ. ಇನ್ನೂ ಮಗಳ ಮಕಾನ ನೋಡಿಲ್ಲ ನಾವು. ಯಾಕಂದ್ರೆ ಈ ರೀತಿ ಅನ್ಯಾಯ ಆಗತ್ತಾನೆ. ಕಾಲೇಜ್ ಮಂಡಳಿ ಹೆಂಗೆ ಮೇಂಟೆನೆನ್ಸ್ ಮಾಡ್ತದೆ ಕಾಲೇಜ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಯಾವ ರೀತಿ ಮಾಡೋಣ ಗೊತ್ತಿಲ್ಲ, ಯಾವ ಉದ್ದೇಶಕ್ಕೆ ಮಾಡೋದನ್ನು ಗೊತ್ತಿಲ್ಲ ನಮಗೆ. ಅದು ಕಾನೂನು ಕ್ರಮ ಇದು ಜರುಗಬೇಕಾಗೈತಿ. ಈ ರೀತಿ ಹೆಣ್ಣು ಮಕ್ಳಿಗೆ ಆಗಕತ್ರ ನಮ್ಮ ಕರ್ನಾಟಕದಾಗ ಆಯ್ತು ಹೊರಗಾಯ್ತು ಏನು ಹೆಣ್ಮಕ್ಳಿಗೆ ಬೆಲೆ ಸಿಗತೈತಿ. ಈ ರೀತಿ ಆಗೋದ್ರಿಂದ ಎಷ್ಟು ಹೆಣ್ಮಕ್ಳು ಸುರಕ್ಷಿತ ಐತೆ ಅನ್ನೋದು ಕಣ್ಣಿಗೆ ಕಾಣ್ತೈತಿ. ಈಗ ಆಲ್ರೆಡಿ ಅಂಥ ಪ್ರತಿಷ್ಠಿತ ಕಾಲೇಜ್ ಆಗಿ BUB ಕಾಲೇಜ್ ಇಂಥ ಎಲ್ಲ ಹೆಸರು ಇಟ್ಕೊಂಡು ಹಿಂಗೆ